ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಒಂದು ನೀರಾವರಿ ಯೋಜನೆಯನ್ನು ಕಾಲಮಿತಿಯಲ್ಲಿ ಮುಗಿಸಬೇಕು. ರೈತರ ಬದುಕಿಗೆ ಆಶಾಕಿರಣವಾಗಿರುವಂಥ ನೀರಾವರಿ ಯೋಜನೆಗಳು ಪೂರ್ಣಗೊಂಡರೆ ರೈತರ ಬದುಕು ಹಸನಾಗುತ್ತದೆ ಮತ್ತು ಅನ್ನದಾತ ಸಂತುಷ್ಟವಾಗಿದೆ, ಇಡೀ ನಾಡು ಸಂತುಷ್ಟವಾಗುತ್ತಿರ್ತದೆ ಅಂತ ನಂಬಿಕೆ. ಆದರೆ ಕೊಪ್ಪಳ ತಾಲೂಕಿನಲ್ಲಿರುವಂಥ ಈ ಒಂದು ಏತ ನೀರಾವರಿ ಯೋಜನೆ ಇನ್ನೂವರೆಗೂ ಪೂರ್ಣಗೊಂಡಿಲ್ಲ. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕಳೆದುಕೊಂಡಿರುವಂಥ ಕೊಪ್ಪಳ ತಾಲೂಕಿನ ರೈತರಿಗೆ ಈಗ ಏತ ನೀರಾವರಿಗಳ ಮುಖಾಂತರ ನೀರಾವರಿ ಸೌಲಭ್ಯ ಒದಗಿಸುವಂಥ ಯೋಜನೆ ಈ ಹಿಂದಿನಿತ್ತು. ಕಳೆದ 2 ದಶಕಗಳಿಂದ ಅದು ವೇಗ ಪಡೆದುಕೊಂಡಿತು. ಆದರೆ ಇಲ್ಲಿವರೆಗೂ ಸಹ ಅದು ಪೂರ್ಣಗೊಳ್ಳುತ್ತಾ ಇಲ್ಲ. ಕೊಪ್ಪಳ ತಾಲೂಕಿನ ಬಾದರುಬಂಡಿ ಅಂದರೆ ನವಲಕಲ್ಲಿ ಏತ ನೀರಾವರಿ ಯೋಜನೆ, ಇದಕ್ಕೆ ಅನೇಕ ವರ್ಷಗಳ ಬೇಡಿಕೆ ಇತ್ತು. ಆ ಬೇಡಿಕೆಗೆ 2018ರಲ್ಲಿ ಸರ್ಕಾರ ಅದಕ್ಕೆ 80 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿತು. ಆ 80 ಕೋಟಿ ರೂಪಾಯಿನ ಹಣ ಬಿಡುಗಡೆ 2023ಕ್ಕೆ ಸಿದ್ದರಾಮಯ್ಯ ಮೊದಲು ಅಧಿಕಾರ ತೆಗೆದುಕೊಂಡಲ್ಲಿ ಈಗ ಯೋಜನೆಗೆ ಹಣ ಬಿಡುಗಡೆ ಮಾಡಿತು. ಆ ಹಣದಲ್ಲಿ ಈಗಾಗಲೇ ಏನು ಜಾಕವೆಲ್ಲು, ಪೈಪ್ಲೈನು ಮತ್ತು ವಿದ್ಯುದೀಕರಣ ಮುಗಿದಿದೆ. ಮತ್ತು 2023ಕ್ಕೆ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಯೋಜನೆಯನ್ನು ಲೋಕಾರ್ಪಣೆ ಮಾಡಿದರು. ಸರ್, ಈಗ ಮುದ್ದಾಬಳ್ಳಿ, ಹ್ಯಾಟಿ, ಮೆಳ್ಳಿಕೇರಿ, ಮುಂಡ್ರಿಗಿ, ಹೊಸಳ್ಳಿ, ಬಾದರಬಂಡಿ, ಹೂವಿನಾಳು ಇಲ್ಲಿರುವಂಥ ರೈತರಿಗೆ, ಇಲ್ಲಿಂದ ಸಾವಿರಾರು ರೈತ ಕುಟುಂಬಗಳಿಗೆ ಈ ನೀರಾವರಿ ಆಗೋದ್ರಿಂದ ಒಂದು ಬೆಳೆ ಬೆಳೀಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಅದರಿಂದ ರೈತರ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತಾ. ಇದ್ರ ಮುಖಾಂತರ ಕೇಳೋದೇನಪ್ಪ ಅಂತ ಸರ್ಕಾರಕ್ಕೆ ನಾವು ಕೂಡಲೇ ಈ ಯೋಜನೆಯನ್ನು ತೀವ್ರಗತಿಯಲ್ಲಿ ಒಂದು ಕಾರ್ಯ ಯೋಜನೆಯನ್ನು ಜಾರಿಗೆ ಮಾಡಲು ನಾವು ಆಗ್ರಹವನ್ನು ಮಾಡ್ತೀವಿ. ಎಷ್ಟು ವರ್ಷ ಆಯಿತು ಅಂದಾಜು? ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಏನು ಈ ಅಧಿಕಾರಕ್ಕೆ 2023ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಈ 188 ಕೋಟಿ ರೂಪಾಯಿ ಆ ಹಣವನ್ನು ಅದರಲ್ಲಿ ಮೀಸಲಿಟ್ಟಿದ್ದರು. ಈಗ ಕೆಲವು ಅದರಲ್ಲಿ ನೀರು ಪವರ್ ಸಪ್ಲೈ ಆಗಿದೆ, ದೊಡ್ಡ ಕೆನಲ್ ಆಗಿದೆ, ಬಂದಲ್ಲಿ ನೀರನ್ನು ಡಂಪ್ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಹೊಲಗಳಲ್ಲಿ ಸೀಳುಗಲಿವೆ ಅಥವಾ ಸಣ್ಣ ಕಾಲುವೆಗಳ ನಿರ್ಮಾಣ ಮಾಡುವ ಅಂತ ಅಲ್ಲಿಗೆ ಬಂದು ನಿಂತಿದೆ ಸರ್. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು 2023ರಲ್ಲಿ ಅಧಿಕಾರ ಪ್ರಮಾಣವನ್ನು ಸ್ವೀಕಾರ ಮಾಡಿದಾಗ 188 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಏನಲ್ಲಿ ಹೊಳೆಯಲ್ಲಿದ್ದ ಬದರಬಂಡಿ ಟ್ಯಾಂಕ್ವರೆಗೆ ಅಂದರೆ ನಾವು ಅಲ್ಲೇನು ನವಲ್ಕಲ್ ಮಟ್ಟಿ ಅಂತೀವಲ್ಲ, ಅಲ್ಲಿ ತನಕ ಕೆನಾಲ್ ಬಂದು ಅಲ್ಲಿ ಡಂಪ್ ಮಾಡಿದ್ದಾರೆ. ಡಂಪ್ ಮಾಡಿ 2 ವರ್ಷಗಳ ಕಾಲ ಆದರೂ ಆ ಡಂಪ್ ಮಾಡಿದಂಥ ನೀರನ್ನ ಔಟ್ಲೆಟ್ ಆಗಿ ಜನರ ಹೊಲಕ್ಕೆ ಅಂದರೆ ಜನರ ಭೂಮಿಗೆ, ರೈತರ ಜಮೀನಿಗೆ ನೀರು ಒದಗಿಸ್ತಕ್ಕಂಥ ಯಾವುದೇ ಕೆಲಸಗಳು ನಡೆದಿಲ್ಲ ಅಲ್ಲಿಗೆ. ಯಾಕಂದರೆ ಕೆನಲ್ ಆದರೆ ನೀರು ರೈತರ ಜಮೀನಿಗೆ ಬರುತ್ತೆ, ಮುಂದೆ ಯಾವುದೇ ಕಾರಣಕ್ಕೂ ರೈತರಿಗೆ ಎಲ್ಲ ರೀತಿಯಾಗಿ ಅನುಕೂಲ ಆಗುತ್ತೆ ಸರ್. ಅದು ಬಿಟ್ಟು ಈಗ ಏನು ಮಾಡಿದ್ದಾರೆ, ಬರೀ ಔಟ್ಲೆಟಲ್ಲಿ ನೀರು ಇದು ಮಾಡಿದ್ದಾರೆ. ಆಮೇಲೆ ವಿದ್ಯುತ್ ಸಂಪರ್ಕ ಮೊದಲು ಕೊಟ್ಟಿದ್ದರು, ಈಗ ಅದನ್ನು ಸ್ಥಗಿತ ಮಾಡಿದ್ದಾರೆ. ಈಗ ಅದು ಮುಂದೇನು ಕಾಮಗಾರಿ ಆಗ್ತಾಯಿಲ್ಲ, ಅದಕ್ಕೆ ಕಾಮಗಾರಿ ಸ್ಥಗಿತ ಮಾಡಿದ್ದಾರೆ. ಹಿಂಗಾಯ್ತಪ್ಪ ಅಂದರೆ ಡಿಲೇ ಮಾಡ್ಕೊಂತ ಹೋದರೆ ರೈತರಿಗೆ ಸುಮ್ಮನೆ ಈಗ ಒಂದಲ್ಲಿ ಯೋಜನೆ ಆಗೈತಿ ಅನ್ನೋದು ಒಂದೇ ಹೆಸರಲ್ಲಿ, ಕಾಗದ ಪತ್ರಗಳಲ್ಲಿ, ಫೋಟೋದಲ್ಲಿ ಅಷ್ಟೇ ಬರುತ್ತೆ. ಆದರೆ ಕಾರ್ಯಗತ ಆಗ್ಬೇಕಲ್ಲ. ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಂತೀನಿ ನಾನು. ಆಮೇಲೆ ಈಗೇನು ಸನ್ಮಾನ್ಯ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನಿದ್ರಲ್ಲ, ಮೇಕೆದಾಟು, ಎತ್ತಿನ ಹೊಳೆ ಏನು ಯೋಜನೆಗಳಿದಾವಲ್ಲ, ಈ ಭಾಗದಾಗ ನಮ್ಮ ಉತ್ತರ ಕರ್ನಾಟಕ ಭಾಗದ, ಹೈದರಾಬಾದ್ ಕರ್ನಾಟಕ ಭಾಗದ ಸಣ್ಣ ಸಣ್ಣ ಯೋಜನೆಗಳಿಗೆ ಚಾಲನೆ ಕೊಡ್ರಿ, ಹೆಚ್ಚಿನ ಹಣ ಒದಗಿಸಿ ಕೊಟ್ಟರು ನಮ್ಮ ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿದ್ದಾರೆ ಅಂದರೆ ನಾಳೆ ಈ ಯೋಜನೆಯಿಂದ ಬಂದಿರುವಂಥ ನೀರು ಹೊಸಳ್ಳಿ ಕೆರೆ ತುಂಬಿತು, ಆ ನೀರು ಬೇರೆ ಕೆರೆ ಹರಿದು ಹೋಯಿತು. ಇದು ಒಂದು ಕಡೆ. ಆದರೆ ಮುಖ್ಯವಾಗಿ ಬೇಕಾಗಿರೋದು ಇಲ್ಲಿ ಏನು ರೈತರ ಹೊಲಗಳಿಗೆ ನೀರಾವರಿ ಆಗಬೇಕು. ಏನು 0.60 TMC ನೀರನ್ನು ತುಂಗಭದ್ರಾ ಹಿನ್ನೀರನ್ನು ಬಳಸಿಕೊಂಡು ನೀರಾವರಿ ಸೌಲಭ್ಯ ಒದಗಿಸಬೇಕು. ಅದಕ್ಕೆ ಒಟ್ಟು 15 ಹಳ್ಳಿಗಳ ಅಂದರೆ ಮುದ್ದಾಬಳ್ಳಿ, ಬಾದರುಬಂಡಿ, ಹ್ಯಾಟಿ, ಮೆಳ್ಳಿಕೇರಿ ಮತ್ತು ಈ ಎಲ್ಲ ಕುಣಿಕೇರಿ ಈ ಭಾಗಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಈ ಯೋಜನೆಗೆ ಈಗಾಗಲೇ ಏನು ಸರ್ಕಾರದಿಂದ 14,000 ಎಕರೆ ಪ್ರದೇಶಕ್ಕೆ ನೀರಾವರಿಗೆ ಒಂದು ಯೋಜನೆ ಸಿದ್ಧವಾಗಿದೆ. ಆ ನೀರಿಗೆ ಆಗಲಿ ಮೈನಿಂಗ್ ಪ್ಲೇಸ್ ಇದೆ, ಆದರೆ ಈ ಭೂಮಿಗೆ ಗಾಲುವೆಗಳಿಲ್ಲ. ಮತ್ತು ಉದ್ಘಾಟನೆ ಸಂದರ್ಭದಲ್ಲಿ ಅದಕ್ಕೆ ಇರಬೇಕಾಗಿದ್ದು 120 ಕೋಟಿ ರೂಪಾಯಿ ಏನು ಗಾಲುವೆಗಳಿಗಾಗಿ ಬೇಕಾಗಿತ್ತು. ಆದರೆ ಅದು ಪೂರ್ಣಗೊಳ್ಳದರೆ ಈಗ 250 ಕೋಟಿ ರೂಪಾಯಿಯ ಯೋಜನೆ ಸಿದ್ಧವಾಗಿದೆ. ಜೊತೆಗೆ ಈಗ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಹಣಕಾಸು ಇಲಾಖೆ ಮಂಜೂರಾತಿಗಾಗಿ ಕಾಯ್ತಾ ಇದೆ. ಇದನ್ನು
ಬೇಗನೆ ಕೈ ಕೊಟ್ಟರೆ ಮಾತ್ರ ಈ ಯೋಜನೆ ಆಗ್ತಾಯಿದೆ. ಒಂದು ಬೇರೆ ಬೇರೆ ಕಡೆಯಿಂದ ದೂರದ ಪ್ರದೇಶದಿಂದ ನೀರಾವರಿ ತರ್ತಾರೆ, ಆದರೆ ಕೊಪ್ಪಳ ಏನು ಕೇವಲ 2 ಕಿಲೋಮೀಟರ್ ದೂರ ಮತ್ತು 2ರಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಗ್ರಾಮಗಳಿಗೆ ನೀರು ಬಂದಿಲ್ಲ. ಈ ನೀರಾವರಿ ಆದರೆ ನಮ್ಮ ಬದುಕು ಹಸನಾಗ್ತದೆ. ಬೇಗನೆ ನೀರಾವರಿ ಯೋಜನೆ ಮುಗಿಸಿ ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ರಿ ಅನ್ನೋದು ರೈತರ ಒತ್ತಾಯ ಇದೆ. ಸರ್, ಇವಾಗ ನಮ್ಗೆ ಡ್ಯಾಮ್ ಕಟ್ಟಿ ಒಂದು 60-70 ವರ್ಷ ಆಗೋತು. ಎಲ್ಲ ಸುತ್ತಮುತ್ತಲು ಹೊಲ ಹೋಗ್ಯಾವು, ಊರು ಹೋಗ್ಯಾವು, ಎಲ್ಲ ಹೋಗ್ಯಾವು, ಬಡ ಪ್ರದೇಶ ಇದು. ಆದ್ದರಿಂದ ಇದನ್ನು ನಮಗೆ ನೀರಾವರಿ ಮಾಡಿಕೊಡ್ಬೇಕು. ಬಬಲೇಶ್ವರ ಅಲ್ಲೆಲ್ಲ 100-150 ಕಿಲೋಮೀಟ್ರ್ ಗಟ್ಟಲೆ ನೀರು ತಂದು ಕುಡಿಯೋದಕ್ಕೆ ಎಲ್ಲದಕ್ಕೆ ಮಾಡಿದ್ದಾರೆ. ಇದು ಬರೀ 2 ಕಿಲೋಮೀಟ್ರ್ ಐತಿ. ನಮ್ಮ ಮಾನ್ಯ ಶ್ರೀ ರಾಘವೇಂದ್ರ ಹಿಟ್ನಾಳ್ ಸಾಹೇಬರು ಇನ್ನೊಂದು ಸಾರಿ ನಮ್ಮ ಈ ಹೊಸ ನೂತನ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಮಾಡಿಕೊಂಡು ನಮಗೆ ರೈತರಿಗೆ ಅದು ಸೀಳುಗಲೆವು ಮಾಡಿಕೊಡ್ಬೇಕು. ಈ ಕಲೆವೇನಾರು ಮಾಡಿಕೊಟ್ಬಿಟ್ರೆ ನಮಗೆ ನೀರು ಹಸ್ಕೊಳಕ್ಕೆ ಅನುಕೂಲ ಆಗುತ್ತೆ ರೈತರಿಗೆ. ಈಗೇನೈತಿ ಸ್ಥಿತಿ ಏನೈತಿ? ಈ ಸ್ಥಿತಿ ಸರ್, ಇವಾಗ ನೀರೆಲ್ಲ ಡಂಪ್ ಮಾಡಿದ್ದಾರೆ. ಆ ನೀರು ಡಂಪ್ ಆದ ನೀರು ಕೆರೆ ಅಥವಾ ಮತ್ತೆ ರಿಟರ್ನ್ ಒಳಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಸರ್ ಅದು ನೀರು. ಆದ್ದರಿಂದ ಅದು ನೀರು ರೈತರಿಗೆ ಹರಿಯುವಂಥ ಅನುಕೂಲ ಆಗಿರ್ಬೇಕು. ರೈತರು ಎಷ್ಟೋ ನೀರು ಹಾಸ್ಕೊಂಡ್ರೆ ಅದು ಒಂದು ಒಳ್ಳೆಯದಾಗುತ್ತಂತ ನಮ್ಮ ಅಭಿಪ್ರಾಯ ಮನವಿ ಮಾಡ್ಕೊತೀವಿ. ಈ ನಿಟ್ಟಿನಲ್ಲಿ ಈಗಿನ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಸರ್ಕಾರ ಬೇಗನೆ ಕ್ರಮ ಕೈಗೊಳ್ಳಬೇಕಿದೆ. ಯಾಕಂದರೆ ಬೃಹತ್ ನೀರಾವರಿ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿದ್ದರೆ, ಅವರ ಕಾಲದಲ್ಲಿ ಈ ನೀರಾವರಿ ಯೋಜನೆ ಮುಗಿದ್ರೆ ಅವರನ್ನು ನಾವು ನೆನೆಸ್ತೀವಿ ಅನ್ನುವಂಥ ಮಾತನ್ನು ರೈತ ಹೇಳಿದರೆ, ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಕೆಲಸ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.